ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇದರ ಜೊತೆಗೆ ಬೆಳಗಾವಿ ರಾಜಕೀಯದಲ್ಲಿ ಹೈ ವೋಲ್ಟೇಜ್ ಕಸರತ್ತು ನಡೀತಾ ಇದೆ. ರಾಜ್ಯ ಸಂಪುಟ ವಿಸ್ತರಣೆ ಒಂದು ಕಡೆ ಕೌಂಟ್ ಡೌನ್, ಮತ್ತೊಂದು ಕಡೆ ಬೆಳಗಾವಿ ರಾಜಕೀಯದಲ್ಲಿ ಹೈ ವೋಲ್ಟೇಜ್ ಕಸರತ್ತು. ಎಐಸಿಸಿ ಅಧ್ಯಕ್ಷರ ಅಂಗಳಕ್ಕೆ ಸತೀಶ್ ಜಾರಕಿಹೊಳಿ ಎಂಟ್ರಿ, ಆಪ್ತ ಶಾಸಕರ ಪರ ಅಖಾಡಕ್ಕಿಳಿದ ಬೆಳಗಾವಿ ಸಾಹುಕಾರ್. ಮಹಂತೇಶ್ ಕೌಜಲಗಿ, ಅಶೋಕ್ ಪಟ್ಟಣ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗು. ಇಬ್ಬರಲ್ಲೂ ಒಬ್ಬರಿಗೆ ಸಂಪುಟ ವಿಸ್ತರಣೆಯ ವೇಳೆ ಅವಕಾಶ ಕೊಡಬೇಕು. ಸಚಿವಾಕಾಂಕ್ಷಿಗಳ ಜೊತೆಗೆ ಖರ್ಗೆ ಭೇಟಿಯಾದ ಸಚಿವ ಜಾರಕಿಹೊಳಿ. ಲಿಂಗಾಯತ ಕೋಟಾದ ಅಡಿ ಅಶೋಕ್ ಪಟ್ಟಣ್, ಮಹಂತೇಶ್ಗೆ ಚಾನ್ಸ್ ಕೊಡಿ. ಅಲ್ಪಸಂಖ್ಯಾತ ಕೋಟಾದ ಅಡಿ ಆಸಿಫ್ ಸೇಠಿಗೂ ಮಂತ್ರಿಗಿರಿ ನೀಡಬೇಕು. ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ನಡೆಸಿದ ಸಚಿವ ಜಾರಕಿಹೊಳಿ. ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚೆಕ್ ಮೇಟ್ ಕೊಟ್ಟ ಸಾಹುಕಾರು. ಬೆಳಗಾವಿ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಕೇಳಿದ್ರೆ, ಬೆಳಗಾವಿಯಲ್ಲಿ ಬೆರಳೆಣಿಕೆಯ ಕಾಂಗ್ರೆಸ್ ನಾಯಕರಿರೋದಲ್ಲ, ಇರೋರೆಲ್ಲರೂ ಕೂಡ ಘಟಾನುಘಟಿಗಳೇ. ಲಕ್ಷ್ಮೀ ಹೆಬ್ಬಾಳ್ಕರು, ಲಕ್ಷ್ಮಣ್ ಸವದಿ, ಸತೀಶ್ ಜಾರಕಿಹೊಳಿಯ ಬಣದಲ್ಲಿ ಬೆರಳೆಣಿಕೆಯ ಜನ ಇದ್ದಾರೆ. ಆದರೆ ಡಿಕೆ ಬೆಂಬಲಿಗರು ಕೂಡ ಅಲ್ಲಿದ್ದಾರೆ, ಸಿದ್ದರಾಮಯ್ಯನ ಬೆಂಬಲಿಗರು ಕೂಡ ಅಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ತನ್ನ ಪರಮಾಪ್ತ ವಲಯದವರಿಗೆ ಈ ಬಾರಿ ಹೆಂಗಾದ್ರೂ ಮಾಡಿಕೊಡ್ಲೇಬೇಕು, ಲಕ್ಷ್ಮಣ್ ಸವದಿ ಈ ಬಾರಿ ಚಾನ್ಸ್ ಸಿಗಲೇಬೇಕು ಅಂತೇಳಿ ಓಡಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹಸ್ತಕ್ಷೇಪವೂ ಕೂಡ ಖಂಡಿತ ಇರುತ್ತೆ. ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇವರಿಬ್ಬರಿಗೂ ಚೆಕ್ ಮೇಟ್ ಕೊಡಬೇಕು. ಕಾರಣ, ತನ್ನ ಪರಮಾಪ್ತ ಬಳಗದವರಿಗೇನಾದರೂ ಮಿನಿಸ್ಟರ್ ಸ್ಥಾನ ಸಿಕ್ಕಿದ್ರೆ ತಾನು ಪವರ್ ಸೆಂಟರ್ ಆಗ್ತೀನಿ ಅನ್ನೋ ಒಂದು ಭಾವನೆ. ಲಕ್ಷ್ಮಣ್ ಸವದಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಸಿಕ್ಕಿದ್ರೆ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸಿಗೆ ಯಾವುದೇ ತರಹದ ಪಾಸಿಟಿವ್ಗಳು ಬರೋದಿಲ್ಲ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರುದ್ರೇಶ್ ಫೋನ್ ಸಂಪರ್ಕದಲ್ಲಿ. ರುದ್ರೇಶ್, ಗುಡ್ ಮಾರ್ನಿಂಗ್. ಎಲ್ಲ ಒಂದು ಕಡೆ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ ಮೇಟ್ ಕೊಡ್ತಿದ್ದಾರಾ? ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ತಾನು ಹೇಳಿದವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಪಟ್ಟು ಯಾಕೆ ರುದ್ರೇಶ್? ಹೌದು, ಏನು ಬೆಳಗಾವಿ ರಾಜಕೀಯ ಚದುರಂಗ ಆಟವನ್ನು ಸಚಿವ ಸತೀಶ್ ಜಾರಕಿಹೊಳಿ ಆರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಾವು ಸೂಚಿಸಿದ ಆಪ್ತ ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ನಾನು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರದಲ್ಲಿ 15ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಿಸ್ತೇನೆ ಎನ್ನುವ ಭರವಸೆಯನ್ನು ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ. ಅಲ್ಲದೆ ಇನ್ನೊಂದು ಕಡೆ ಏನಾಗಿದೆ, ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ವಿರುದ್ಧ ಚೆಕ್ಮೇಟ್ ಅನ್ನು ಸಾಹುಕಾರ ನೀಡಿದ್ದಾರೆ. ಯಾಕಂದ್ರೆ ತಮ್ಮ ಆಟವನ್ನು ಆಡಲು, ಬೆಳಗಾವಿಯಲ್ಲಿ ತಮ್ಮ ವರ್ಚಸ್ಸು ಕಡಿಮೆ ಮಾಡಿಕೊಳ್ಳಲು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಚಿವ ಜಾರಕಿಹೊಳಿ ಅವರು ಏನಿದ್ದಾರೆ ತಮ್ಮ ಚದುರಂಗ ಆಟವನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಹೈಕಮಾಂಡ್ಗೆ ಭೇಟಿ ನೀಡಿ ಲಿಂಗಾಯತ ಕೋಟಾದಲ್ಲಿ ಮಹಂತೇಶ್ ಕೌಜಲಗಿ ಹಾಗೂ ಅಶೋಕ್ ಪಟ್ಟಣ್ ಅವರಿಗೆ ಮತ್ತು ಅಲ್ಪಸಂಖ್ಯಾತ ಕೋಟಾದಲ್ಲಿ ಆಸಿಫ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆನ್ನೋ ಬೇಡಿಕೆಯನ್ನು ಜಾರಕಿಹೊಳಿ ನೀಡಿದ್ದಾರೆ. ಇನ್ನು ರುದ್ರೇಶ್, ಈಗ ಯಾವ ನಾಯಕರುಗಳಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಓಡಾಡ್ತಾ ಇದ್ರು, ಇವರಿಷ್ಟು ಜನರು ಕೂಡ ಆರಂಭದ ದಿನಗಳಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಪರಮಾಪ್ತ ಬಳಗದಲ್ಲೇ ಇದ್ದವರ, ಅಥವಾ ಇತ್ತೀಚೆಗೆ ಯಾಕಿದು ಟ್ರೆಂಡ್ ಬದಲಾಯಿತು ಅಂತ? ಎಸ್, ಸಂಪರ್ಕ ಕಡಿತ ಆಗಿದೆ. ಎಸ್, ನನ್ನ ಧ್ವನಿ ರೀಚ್ ಆಗ್ತಾ ಇದೆಯಾ ರುದ್ರೇಶ್? ಎಸ್, ಸತೀಶ್ ಜಾರಕಿಹೊಳಿ ಅವರು ತನ್ನ ಪರಮಾಪ್ತ ಬಳಗದಲ್ಲಿ ಆರಂಭದ ದಿನಗಳಲ್ಲಿ ಕಾಣಿಸಿಕೊಂಡವರಲ್ಲ ಇವರೆಲ್ಲ, ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕಿದು ಅಂತ? ಪೊಲಿಟಿಕಲ್. ಹೌದು ಸರ್, ಮೊದಲು ರಾಜಕೀಯದಲ್ಲಿ ಅಶೋಕ್ ಪಟ್ಟಣ್ ಆಗ್ಲಿ ಅಥವಾ ಮಹಂತೇಶ್ ಕೌಜಲಗಿ ಆಗ್ಲಿ ಇವ್ರು ಯಾರು ಸತೀಶ್ ಜಾರಕಿಹೊಳಿ ಪರವಾಗಿ ಓಡಾಟ ನಡೆಸಿದಾರಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಜಾರಕಿಹೊಳಿ ಸಾಹುಕಾರರಲ್ಲ ತಮ್ಮ ಆಟವನ್ನು ಆಟ ಆಡಲು, ಅಂದ್ರೆ ಬೆಳಗಾವಿ ಭದ್ರಕೋಟೆ ಅಂತಾನೆ, ಸಾಹುಕಾರ ಭದ್ರಕೋಟೆ ಅಂತಾನೆ ಹೆಸರುವಾಸಿಯಾಗಿದೆ. ತಮ್ಮ ಭದ್ರಕೋಟೆಯನ್ನು ಬಿಟ್ಟು ಕೊಡಬಾರದು ಇನ್ನೊಬ್ಬರಿಗೆ ಅನ್ನುವ ನಿಟ್ಟಿನಲ್ಲಿ ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಲಕ್ಷ್ಮಣ್ ಸವದಿ ವಿರುದ್ಧ ಚೆಕ್ಮೇಟ್ ನೀಡಿ ತಮ್ಮ ಆಪ್ತ ಶಾಸಕರಾದಂತಹ ಅಶೋಕ್ ಪಟ್ಟಣ್ ಹಾಗೂ ಕೌಜಲರಿಗೆ ಸಚಿವ ಸ್ಥಾನ ನೀಡಬೇಕು. ನೀಡಿದರೆ ತಮ್ಮ ಏನು ಭದ್ರಕೋಟೆನ ಶಾಶ್ವತವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಾಹಿಲ್. ಥ್ಯಾಂಕ್ ಯು ರುದ್ರೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸತೀಶ್ ಜಾರಕಿಹೊಳಿ
ಪೊಲಿಟಿಕಲ್ ಸ್ಟ್ರಾಟಜಿ ರೂಪಿಸೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಏನು ಹಿಂದೆ ಬಿದ್ದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೂಡ ತಂತ್ರಗಾರಿಕೆಯಲ್ಲಿ ಅಥವಾ ತಂತ್ರ ಹೆಣೆಯೋದ್ರಲ್ಲಿ ಸ್ವಲ್ಪ ಪಳಗದವರೇ ಅಂತೇಳಿ ಒಂದು ಮಾತಿದೆ. ಸೊ ಇನ್ನು ಬೆಳಗಾವಿ ವಿಚಾರ ಅಂತ ಬಂದಾಗ, ಬೆಳಗಾವಿಯಲ್ಲಿ ಅಥಣಿ ಸಾಹುಕಾರ್ ಲಕ್ಷ್ಮಣ್ ಸವದಿ, ಇನ್ನು ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ, ಇನ್ನು ರಮೇಶ್ ಜಾರಕಿಹೊಳಿ ಅವರ ಯಾವುದೇ ತರಹದ ಪ್ರಯೋಗ ಕಾಂಗ್ರೆಸ್ಸಿಗೆ ಪೆಟ್ಟಿಲ್ಲ, ಕಾಂಗ್ರೆಸ್ಸಿಗೇನು ಗಾಯ ಆಗೋದಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರ ಪೆಟ್ಟು ಅಥವಾ ಅವರ ಒಂದು ಪ್ರಯೋಗ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಸಾಮ್ರಾಜ್ಯಕ್ಕೆ ಒಂದು ಸಣ್ಣ ಗಾಯ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಗಳು. ಲಕ್ಷ್ಮಣ್ ಸವದಿಗೆ ಸಿಗಲಿ ಅಂಥೇಳಿ ಡಿ ಕೆ, ಅಶೋಕ್ ಪಟ್ಟಣಿಗೆ ಸಿಗಲಿ ಅಂಥೇಳಿ ಸತೀಶ್ ಜಾರಕಿಹೊಳಿ, ಮತ್ತೊಬ್ಬರಿಗೆ ಸಿಗಲಿ ಅಂಥೇಳಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಲೆಕ್ಕಾಚಾರವೇ ಬೇರೆ ಇದೆ. ಇವೆಲ್ಲದರ ನಡುವೆ ರಾಹುಲ್ ಗಾಂಧಿ ಯಾವುದಕ್ಕೆ ಸಮ್ಮತಿ ಕೊಡ್ತಾರೆ ಅನ್ನೋದೇ ಅತ್ಯಂತ ಕ್ಯೂರಿಯಾಸಿಟಿ. ಸಂಪುಟ ವಿಸ್ತರಣೆ ಸಂದರ್ಭ ಎರಡನೇ ಹಂತದಲ್ಲಿ ಏನು ವಿಸ್ತರಣೆಯಾಗುತ್ತೆ, ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಮುಖರಲ್ಲಿ ಬರ್ತಾರೆ, ಆದರೆ ಲಕ್ಷ್ಮಣ್ ಸವದಿಗೆ ಸಿಗೋದಿಲ್ವಾ? ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ರಾಜಕೀಯ ಸಮೀಕರಣ, ಕ್ಯಾಸ್ಟ್ ಕಾಂಬಿನೇಷನ್ ಇವೆಲ್ಲ ಲೆಕ್ಕಾಚಾರ ಹಾಕಿ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಪಿಗೆ ಬರುತ್ತಾ? ಯಾರಿಗೆ ಈ ಬಾರಿ ಸ್ಥಾನ ಸಿಗುತ್ತೆ? ಖರ್ಗೆ ಭೇಟಿಯಾಗಿದ್ದ ಬೆಳಗಾವಿ ಜಿಲ್ಲೆಯ 6 ಶಾಸಕರು, ಲಿಂಗಾಯತ ಕೋಟಾದಲ್ಲಿ ಅಶೋಕ್ ಪಟ್ಟಣ್, ಮಹಂತೇಶ್ ಕೌಜಲಿ, ಅಲ್ಪಸಂಖ್ಯಾತ ಕೋಟಾದಲ್ಲಿ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತೇಳಿ ಒತ್ತಡಗಳು ಕೇಳಿ ಬಂದಿದೆ ಎಂದು ಹೇಳಲಾಗ್ತಾ ಇದೆ.